ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಾಟ್ಲೈಟ್. ಪಯಣ ರೀಲಿಂದ ರಿಯಲ್ಗೆ. ನಾನು ನಿಮ್ಮ ಹರಿಣಿ ನಟರಾಜ್. ಸ್ಪಾಟ್ಲೈಟ್. ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು ತೀರ್ಕೊಂಡು ಸುಮಾರು 19 ವರ್ಷ ಆಗಿರ್ಬೋದು. ಈಗಿನ ಕಾಲದ ಮಕ್ಕಳಿಗೆ ಆ ದಿನ ಯಾವ ಪರಿಸ್ಥಿತಿ ಇತ್ತು ಅನ್ನೋದು ಗೊತ್ತೇ ಇಲ್ಲ. ಆದರೆ ಆ ಪರಿಸ್ಥಿತಿಗಳೆಲ್ಲ ಕಣ್ಣಾರ ನೋಡಿರೋ ನಮ್ಮ ಗಣೇಶ್ ರಾವ್ ಅವರು ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಗೌರವ ಇರಬೇಕು ಅಂತಂದರೆ ಆ ವ್ಯಕ್ತಿ ಜೊತೆ ನಮಗೆ ಒಡನಾಟ ಇರಲೇಬೇಕು ಅಂತ ಏನಿಲ್ಲ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತಲೇ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು. ನೀವು ಅವ್ರ ಜೊತೆ ನಟನೆ ಮಾಡಲಿಲ್ಲ ಅಂದರೂ ಕೂಡ ಅವರು ತೀರ್ಕೊಂಡಾಗ ನೀವೊಂದು ಮುಖ್ಯ ಪಾತ್ರನ ಅಲ್ಲಿ ಅವರ ತೀರ್ಕೊಂಡಾಗ ಏನೇನು ರುಚಿ ಇಲ್ಸಿತ್ತೋ ಅದರಲ್ಲಿ ನೀವು ಭಾಗವಹಿಸ್ತೀರಾ. ಆ ಕತೆ ಹೇಳಿ ಸರ್. ಖಂಡಿತ ಮೇಡಮ್. ಈಗ ದೇವ್ರನ್ನ ಪ್ರಪಂಚದಲ್ಲಿ ಯಾರೂ ನೋಡಿಲ್ಲ. ಹೌದು. ಆದರೆ ದೇವ್ರ ಮೇಲೆ ಅಭಿಮಾನ, ಪ್ರೀತಿ, ಗೌರವ ಹೌದು ಎಲ್ಲವೂ ಇರುತ್ತೆ. ಹೌದು. ನಮ್ಮ ಕರ್ನಾಟಕದ ಕನ್ನಡ ಚಲನಚಿತ್ರರಂಗದ ಮೇರು ವ್ಯಕ್ತಿತ್ವ, ಒಂದು ರೀತಿ ದೇವರು ಸಮಾನ ಇದ್ದವರು ಡಾಕ್ಟರ್ ರಾಜ್ಕುಮಾರ್. ಅವ್ರನ್ನ ಬಹುಶಃ ನನಗೆ ತಿಳಿದ ಮಟ್ಟಿಗೆ ವಿರೋಧ ಮಾಡಿದವರು ಒಬ್ಬರು ಇಲ್ಲ. ಹೌದು. ಮಾಡೋರು ಇಲ್ಲ, ಮಾಡಿರೋರು ಇಲ್ಲ, ಈಗ ಮಾಡೋದು ಇಲ್ಲ. ಅಂಥ ಒಬ್ಬ ಮೇರು ವ್ಯಕ್ತಿತ್ವದ ಜೊತೆ ಒಡನಾಟ ಇಟ್ಕೋಬೇಕು, ಅವ್ರ ಜೊತೆ ಪಾತ್ರ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಕಲಾವಿದನ ಕನಸು ಇರುತ್ತೆ. ಹೌದು. ಬಟ್ ಆ ಕನಸು ನೆನಸಾಗಿಲ್ಲ ಅಂದಾಗ ಬೇಸರ ಪಟ್ಕೊಳ್ಳೋ ಪ್ರಮೇಯನೂ ಬರಲ್ಲ. ಯಾಕಂದರೆ ದೇವರು ಕಾಣಿಸ್ಲಿಲ್ಲ ಅಂತ ದೇವಸ್ಥಾನಕ್ಕೆ ಹೋಗೋದು ನಿಲ್ಲಿಸಲ್ಲ. ಹೌದು ಹೌದು. ದೇವ್ರು ವರ ಕೊಟ್ಟಿಲ್ಲ ಅಂತ ವರ ಕೇಳೋದು ನಿಲ್ಲಿಸಲ್ಲ ನಾವು. ಹೌದು. ದೇವ್ರು ಸಿಗಲಿಲ್ಲ ಅಂತ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸೋದು, ಕಾಯಿ ಹೊಡೆಯೋದು ತಪ್ಪಲ್ಲ. ಹೌದು. ಹಾಗೆ ರಾಜ್ಕುಮಾರ್ ಅವ್ರ ಮೇಲೆ ಅಭಿಮಾನ ಇದ್ದಿದ್ದು ಸಹಜ, ಇದ್ದಿದ್ದು ನಿಜ. ಅವರನ್ನು, ಅವರ ಅಭಿನಯವನ್ನು, ಅವರ ವ್ಯಕ್ತಿತ್ವವನ್ನು, ಅವರ ಅಲ್ಲಿದ್ದಂಥ ಗುಣಗಳನ್ನು ನೋಡಿ ಇಷ್ಟಪಟ್ಟಿದ್ದು ನಿಜ. ಹಾಗಾಗಿ ಅವ್ರ ಮೇಲೆ ಅತೀವವಾದ ಗೌರವ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಏನೋ ಒಂದು ರೀತಿ ಅವ್ರನ್ನ ನೋಡಿದ್ರೆ ದೇವ್ರನ್ನ ನೋಡೋ ಫೀಲ್ ಬರ್ತಾಯಿತ್ತು ಅವರ ಪಾತ್ರಗಳು ನೋಡಿದಾಗ. ನೀವು ನೋಡಿರ್ಬೋದು ಅವ್ರ ಪಾತ್ರಗಳು. ಬಬ್ರುವಾಹನ ಮಾಡಿದಾಗ ಅವರೇ ರಾಜ, ಸತ್ಯನಾರಾಯಣ ಸ್ವಾಮಿ ಮಾಡಿದಾಗ ಅವರೇ ಸತ್ಯನಾರಾಯಣ ಸ್ವಾಮಿ, ಅರ್ಜುನನ್ ಪಾತ್ರ ಮಾಡಿದಾಗ ಅವರೇ ಅರ್ಜುನ. ನಮ್ಮ ಜನಗಳು ರಾಜ್ಕುಮಾರ್ ಅವರಲ್ಲಿ ದೇವರುಗಳನ್ನ ನೋಡೋದಕ್ಕೆ ಶುರು ಮಾಡಿದ್ರು. ಹೌದು. ಇಡೀ ಪ್ರಪಂಚದಲ್ಲಿ ವೈವಿಧ್ಯಮಯವಾದ ಪಾತ್ರ ಮಾಡಿರ್ತಕ್ಕಂಥ ಏಕೈಕ ಕಲಾವಿದ ಡಾಕ್ಟರ್ ರಾಜ್ಕುಮಾರ್. ಹೌದು ಹೌದು. ಎಲ್ಲ ಚಮಾರ್ ಪಾತ್ರದಿಂದ ಹಿಡಿದು ಮಹಾರಾಜನ ಪಾತ್ರದವರೆಗೂ ಮಾಡಿದ್ದಾರೆ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರೇ. ಸೊ ಅಂಥ ಮೇರು ವ್ಯಕ್ತಿತ್ವದ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಹೌದು ನನಗೂ ಇತ್ತು. ಅದು ಸಹಜ ಕೂಡ. ಹೌದು ಹೌದು. ಆದರೆ ಅವಕಾಶ ಸಿಕ್ಕಿರಲಿಲ್ಲ. ಅವರ ಒಂದು ನಾನು ಬರೋ ಸಮಯಕ್ಕೆ ಅವರು ಆ್ಯಕ್ಟಿಂಗ್ ಮಾಡೋದು ನಿಲ್ಲಿಸಿದ್ರು. ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು, ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಭಾಳ ಆಸೆ ಇತ್ತು. ಬಟ್ ಆಸೆ ಅದು ಚಿತ್ರೀಕರಣದಲ್ಲಿ ಆಗಲಿಲ್ಲ. ಬಟ್ ಒಂದು ಸರಿ ನಮ್ಮ ಚಿತ್ರರಂಗದ ಹೋರಾಟವನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಮಾಡಬೇಕು ಅಂತ ಕರೆ ಕೊಟ್ಟಾಗ ಆವಾಗ ಅವರು ರಾಜ್ಕುಮಾರ್ ಅವರು ಆಗ್ತಾನೆ ವೀರಪ್ಪನ ಕಪಿಮುಷ್ಟಿಯಿಂದ ಹೊರಗೆ ಬಂದಿದ್ದರು. ಆಗ JS ಪಟೇಲು ಯಾರೋ ಮುಖ್ಯಮಂತ್ರಿಗಳಾಗಿದ್ದರು. ವಿಧಾನಸೌಧದ ಮುಂದೆ ನಾವೆಲ್ಲರೂ ಮೈಸೂರು ಬ್ಯಾಂಕಿಂದ ಪ್ರೊಸೆಷನ್ ಹೋದ್ವಿ. ಅಂದರೆ ಕನ್ನಡ ಚಿತ್ರಗಳು 6 ವಾರ ಆದಮೇಲೆ ಬೇರೆ ಚಿತ್ರಗಳು ರಿಲೀಸ್ ಆಗಬೇಕು ಅನ್ನೋ ಒಂದು ಕಾನೂನು ತರಬೇಕು ಅಂತ ಒತ್ತಡ ಹಾಕೋದಕ್ಕೆ ನಾವು ಸ್ಟ್ರೈಕ್ ಮಾಡಿದ್ವಿ. ಅದು ಸ್ಟ್ರೈಕ್ ಆಗಿ ಉಳಿದ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹೋರಾಟದಲ್ಲಿ ಸ್ವಲ್ಪ ದೂರ ನಮ್ಮ ಜೊತೆ ಕ್ಯಾಂಟರಲ್ಲೇ ಬಂದರು. ಆಮೇಲೆ ನಾವೆಲ್ಲ ಬರೋ ಅಷ್ಟರಲ್ಲಿ ಅವರು ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಾಪಸ್ಸು ನಾವಿದ್ದು ಹೋರಾಟ ಮಾಡಿ ಅಲ್ಲೇ ವಿಧಾನಸೌಧ ಮುಂದೆನೇ ಬ್ಯಾರಿಕೇಡ್ ಹಾಕಿ ಕ್ಯಾಂಟರ್ ನಿಲ್ಲಿಸಿದ್ವಿ. ಸೊ ಆ ಕ್ಯಾಂಟರಲ್ಲಿ ನಾನು ಕೂತಿದ್ದೆ. ನಾನು ಮತ್ತು ಹರೀಶ್ ರಾಜ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ಕೂತ್ಕೊಂಡಿದ್ವಿ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ರಾಜ್ಕುಮಾರ್ ಅವರು ಬಂದರು ವಿಧಾನಸೌಧದಿಂದ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮುಖ್ಯಮಂತ್ರಿಗಳ ನಿಯೋಗ ಬಂದು ನಮಗೆ ಬಂದು ಅಡ್ರೆಸ್ ಮಾಡೋ ಥರ ಒಂದು ಸ್ಟೇಜ್ ಥರನೇ ಮಾಡಿದರು ಕ್ಯಾಂಟರು. ಬಟ್ ಅಲ್ಲಿದ್ದವ್ರು ಯಾರು ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ರಾಜ್ಕುಮಾರ್ ಇದೇ ಸ್ಟೇಜಿಗೆ ಬರ್ತಾರೆ ಅಂತ. ಬಟ್ ನಾವು ನಮ್ಮ ಪಾಡ ನಾವು ಕೂತಿದ್ವಿ. ಅಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿ ಕೂತಿದ್ವಲ್ಲ, ಕ್ಯಾಂಟರ್ ಇದ್ರ ಮೇಲೆ ಬ್ಯಾರಿಕೇಡ್ ಹತ್ರನೇ ಕೂತಿದ್ವಿ. ಅಣ್ಣ ಅವರು ಕಾರ್ ಕ್ಯಾಂಟರ್ಗೆ ಬಂದರು. ಪಾರ್ವತಮ್ಮ ರಾಜ್ಕುಮಾರ್ ಅವರು ನಮ್ಮ ಕೈ ಹಿಡಿದು ಅಣ್ಣ ಅವ್ರ ಕೈಗೆ ಕೊಟ್ಟರು. ಅಂದರೆ ಅವ್ರು ಸ್ವಲ್ಪ ಶಿವರಿಂಗ್ ಆಗ್ತಾಯಿತ್ತು. ಅಂದರೆ ಅದು ವೀರಪ್ಪನ ಇನ್ಸಿಡೆಂಟ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದರಿಂದ
ನಮಗೆ ನಿಜವಾಗ್ಲೂ ಹೇಳ್ತೀನಿ, ಒಂಥರ ರೋಮಾಂಚನ ಆಯ್ತು ಅವರ ಕೈ ಸ್ಪರ್ಶ ಆಗಿದ ತಕ್ಷಣ. ಈಗ ಅಂಥವು ಬೇರೆ ವ್ಯಕ್ತಿ ಕೈ ಮುಟ್ಟಿದ್ನಲ್ಲ ಅನ್ನೋ ಒಂದು ಈಗಲೂ ಅದ್ರದ್ದು ನೆನೆಸ್ಕೊಂಡ್ರೆ ಒಂದು ವೈಬ್ರೆಂಟ್ ಆಗುತ್ತೆ ಬಾಡಿ ಎಲ್ಲ. ಸೊ ಆ ಸಮಯ ಹರೀಶ್ ಅವ್ರ ಪಕ್ಕದಲ್ಲೇ ಕೂತಿದ್ರು. ಅವರು 2 ಕೈನೂ ಹಿಂಗೆ, ನಾವೊಂದು ಕೈ ಅವರೊಂದು ಕೈ ಹಿಡ್ಕೊಂಡು ಸುಮಾರು 1:45-2 ಗಂಟೆ ಟೈಮು ಹಾಗೆ ಇದ್ದೀವಿ. ಕೈ ಚೇಂಜ್ ಆದ್ರೆ ಬೇರೆ ಕಿತ್ಕೊಂಡ್ಬಿಡ್ತಾರೆ ಅನ್ನೋ ಬೈಕ್ ಎಷ್ಟೇ ಕೈ ನೋವಾದ್ರೂ ಕೈ ಇಡ್ಸಕ್ ಹೋಗಿಲ್ಲ ನಾವು. ಎಷ್ಟೊತ್ತು ನಿಂತ್ಕೊಳಕ್ ಇಷ್ಟು ಕೈ ನಾವು, ಈ ಕೈ ಬಿಟ್ರೆ ಬೇರೆ ನಿಂತ್ಕೊಳಕ್ ಕಾಯ್ತಾ ಇರ್ತಾರೆ. ಅದು ಅವಕಾಶ ಸಿಗ್ಬಾರ್ದು ನಮ್ಮ ಮೇಲೆ ಇರ್ಬೇಕಂತ ಅಷ್ಟೊತ್ತು ಹಿಡ್ಕೊಂಡು ನಿಂತ್ಕೊಂಡ್ವಿ. ಅದು ಮೊದಲನೇ ಅವಕಾಶ ಅಣ್ಣವ್ರ ಸ್ಪರ್ಶ ಮುಟ್ಟಿದ್ದಕ್ಕೆ. ಆಮೇಲೆ ಕೈ ಕಾಲೆಲ್ಲ ಮುಟ್ಕೊಂಡು ನಮ್ದು ಏನು ಅವ್ರ ಗೌರವ ಸಲ್ಲಿಸ್ತೀವಿ, ಅದು ಅಲ್ಲಿಗೆ ಮುಗೀತು. ನೆಕ್ಸ್ಟು ಯಾವ ಥರ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡೆ ಅಂದರೆ ಭಾಳ ದುಃಖಕರ ವಿಷಯ ಅದು. ನಾವು ಅಲ್ಲಿ ಇದೆ ನಮ್ಮ ಉದಯ ಟಿವಿ ಇದೆ, ಪುಣ್ಯಕೋಟಿ ಶೂಟಿಂಗ್ ಮಾಡ್ತಾ ಇದ್ವಿ ಗಾಯತ್ರಿ ಹೌಸಲ್ಲಿ, ಮಹಾಲಕ್ಷ್ಮಿ ಲೇಔಟು. ಇಂಥವೆಲ್ಲ ಇನ್ಸಿಡೆಂಟ್ ಎಷ್ಟೇ ವರ್ಷ ಆದರೂ ಮರೆಯಲ್ಲ. ಲೊಕೇಶನ್ ಇರ್ಬೋದು, ಯಾವ ಸೀರಿಯಲ್ ಇರ್ಬೋದು, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ಮಧ್ಯಾಹ್ನ ಇನ್ಫಾರ್ಮೇಷನ್ ಬಂತು, ಈ ಥರ ಅಣ್ಣ ಅವರು ಕಾಲವಾಗಿದ್ದಾರೆ ಅಂತ. ಸೊ ನಾವು ಪ್ಯಾಕಪ್ ಮಾಡಿಬಿಟ್ಟು, ಅವರು ಪ್ರೊಡ್ಯೂಸರ್ ಪ್ಯಾಕಪ್ ಮಾಡಿದ್ರು, ನಾವು ಮೇಕಪ್ ತೆಗೆದು, ನನ್ನ ಹತ್ರ ಮಾರುತಿ 800 ಇತ್ತು ವೆಹಿಕಲ್. ಸೊ ಸೀದಾ ಅವ್ರ ಮನೆ ಹತ್ರ ಹೋದ್ವಿ, ಸದಾಶಿವ ಅಲ್ಲಿಂದ ಹತ್ರನೇ ಹೋದರೆ ಫುಲ್ ಪೊಲೀಸ್ ಅವರು, ಜನ ಅವರ ಒಂಥರ. ಈ ಯಾವುದಾದ್ರು ಉತ್ತರ ಕರ್ನಾಟಕದ ಕಡೆ ಒಂದು ವಾರ ಜಾತ್ರೆ ನಡೆಯುತ್ತೆ, ಮುತ್ಯ ಅವ್ರ ಜಾತ್ರೆಗಳು. ಅಲ್ಲೇನು ಮಾಡ್ತಾರೆ, ಜನ ತಂಡೋಪತಂಡವಾಗಿ ಬೆಳಗಿನ ಸಾಯಂಕಾಲ ಬರ್ತಾನೆ ಇರ್ತಾರೆ ಜನ. ಅದು ಗುಂಪು 50 ಜನ, 100 ಜನ, 60 ಜನ, ಆ ಥರ ಗುಂಪು ಬರ್ತಾರೆ. ಇಲ್ಲೂ ಅದೇ ಥರ ಬರ್ತಾ ಇದ್ರು. ಏನು ಇಷ್ಟೊಂದು ಜನ ಇದ್ದಾರಲ್ಲ ಗೊತ್ತು ನಾವು, ಬಟ್ ಈ ಮಟ್ಟಿಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ. ಸೊ ನಾನೇನು ಮಾಡಿದೆ, ಅವರ ಮನೆ ಪಕ್ಕದ ರೋಡಲ್ಲೇ ಒಂದು ಗಾಯತ್ರಿ ವಿಹಾರ್ ಗೇಟ್ ನಂಬರ್ 4, ಅದ್ರ ಆಪೋಸಿಟ್ ಅವಾಗ ಇದಿರಲಿಲ್ಲ, ಏನು ಮೀಡಿಯೇಟರ್ ಹಾಕಿರಲಿಲ್ಲ. ಸೊ ಈ ಕಡೆಯಿಂದ ಹೋಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಕಾರ್ನರಲ್ಲಿ ಒಂದು ಸೇಫ್ಟಿ ಇತ್ತು, ಒಂದು ಟರ್ನಿಂಗಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಮನೆ ಹತ್ರ ಹೋದೆ. ಅಷ್ಟರಲ್ಲಿ ಏನೇನೋ ಇನ್ಫಾರ್ಮೇಷನು ಕಮ್ಯುನಿಕೇಷನ್ ಆಗಿ ಅವರ ಪಾರ್ಥಿವ ಶರೀರ ಮೇಲ್ಗಡೆ ಇತ್ತು. ಅಣ್ಣ ಅವರ ಹಳೆ ಮನೆ, ಈಗ ಪುನೀತ್ ಇದ್ರಲ್ಲ ಹಳೆ ಮನೆಯಲ್ಲಿ ಮೇಲ್ಗಡೆ ಪಾರ್ಥಿವ ಶರೀರ ಇಟ್ಟಿದ್ರು. ಸೊ ನಾವು ಸೀದಾ ಹೋದ್ವಿ. ಪೊಲೀಸರು ನಮಗೆ ಬೇರೆ ಅಬ್ಜೆಕ್ಷನ್ ಮಾಡ್ತಾಯಿದ್ರು, ಆರ್ಟಿಸ್ಟ್ ಅನ್ನೋ ಕಾರಣಕ್ಕೆ ಸೀದಾ ಒಳಗಡೆ ಬಿಟ್ಟರು. ಹೋಗಿ ನೋಡ್ಕೊಂಡು ಕೆಳಗಡೆ ಬಂದು ನಿಲ್ಲಬೇಕನ್ನೋಷ್ಟರಲ್ಲಿ ಏನು ಇನ್ಫಾರ್ಮೇಷನ್ ಬರ್ತೋ ಗೊತ್ತಿಲ್ಲ, ಆ ಪಾರ್ಥಿವ ಶರೀರನ ಇಳಿಸಿ ಆ್ಯಂಬುಲೆನ್ಸಲ್ಲಿ ಇಟ್ಟರು. ಬಟ್ ಎಲ್ಲಿಗೆ ತೊಗೊಂಡು ಹೋಗ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಯಾರೋ ಹೇಳಿದ್ರು ಗಾಳಿ ಸುದ್ದಿ, ಅರಮನೆ ಗ್ರೌಂಡಲ್ಲಿ ಗಾಯತ್ರಿ ವಿಹಾರ್ ಪಕ್ಕದ ಗ್ರೌಂಡಲ್ಲಿ ಅರೇಂಜ್ ಮಾಡಿದ್ದಾರೆ ಅಂತ. ಸೊ ಅದನ್ನು ಕೇಳ್ಕೊಂಡು ನಾನು ಇಬ್ಬರು ನಮ್ಮ ಜಗ್ಗೇಶಣ್ಣ ಅವರು ಅಲ್ಲೇ ಇದ್ರು, ಮನೇಲೇ ಇದ್ರು. ಯಾವಾಗ ಆಂಬುಲೆನ್ಸ್ಗೆ ಬಂದ್ರು, ಅವರು ಬಂದು ಆಂಬುಲೆನ್ಸಲ್ಲಿ ಕೂತ್ಕೊಂಡ್ರು. ನಾನು ಹಿಂದೆ ಕೂತ್ಕೊಂಡೆ, ಅವ್ರ ತಲೆ ಹತ್ರ ಕೂತ್ಕೊಂಡು ನಾನು ಕಾಲ ಹತ್ರ ಕೂತ್ಕೊಂಡೆ, ಅಣ್ಣ ಅವ್ರ ಕಾಲ ಹತ್ರ. ಸೊ ಆಂಬುಲೆನ್ಸ್ ಹೊರಡೋದಕ್ಕೆ ಬಿಡ್ತಾ ಇಲ್ಲ ಜನ. ಓ ಅಂತ ಇದ್ದಾರೆ. ಏನು ಡೋರ್ ಕಿತ್ತಾಕ್ಬಿಟ್ರು, ಆಂಬುಲೆನ್ಸ್ದು ಪ್ಲಾಟ್ಫಾರ್ಮ್ ಕಿತ್ತಾಕ್ಬಿಟ್ರು, ಗ್ಲಾಸ್ಗಳು ಕಿತ್ತಾಕ್ಬಿಟ್ರು. ನಾವು ಹಂಗೂ ಆಂಬ್ಯುಲೆನ್ಸ್ ಡ್ರೈವರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಗಾಡಿ ಓಡಿಸಿ, ಹೇಗೋ ತಗೊಂಡು ಪ್ಯಾಲೇಸ್ ಗ್ರೌಂಡ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಒಂದು ಟೆಂಟು ಇಲ್ಲ, ಒಂದು ಚೇರು ಇಲ್ಲ, ರಾಂಗ್ ಇನ್ಫಾರ್ಮೇಶನ್, ಏನು ಗೊತ್ತಿಲ್ಲ. ಅಲ್ಲೊಂದೆರಡು ರೌಂಡ್ ಹೊಡೆದ್ವಿ. ರೌಂಡ್ ಹೊಡಿತಾ ಇದ್ದಾರೆ ಜನ, ಸುನಾಮಿ ಬಂದಂಗೆ ಬರ್ತಾ ಇದ್ದಾರೆ ಆಂಬುಲೆನ್ಸ್ ಓಡಿಸ್ಕೊಂಡು. ಇವತ್ತು ನೇಪಾಳಕ್ಕೆ ನೋಡ್ತಾ ಇದ್ದೀರಲ್ಲ, ಬಹುಶಃ ನಮ್ಮ ಕರ್ನಾಟಕದ ಪ್ರಜ್ಞಾವಂತ ಜನರು ಆ ಮಟ್ಟಕ್ಕೆ ಇಳಿದಿಲ್ಲ ಇನ್ನು. ಅಷ್ಟು ಜನ ಬಂದ್ರು ಅವತ್ತು. ಬಂದ್ರು ಜಗ್ಗೇಶು, ಗಣೇಶ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಕಣೋ, ಅಲ್ಲಿ ಕುತ್ಕೊಂಡ್ಬಿಡು ಅಂದ್ರು. ಅವರು ಅಲ್ಲಿ ತಲೆ ಸೇವ್ ಮಾಡಿದ್ರು, ನಾನು ಈ ಕಡೆ ಕಾಲು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟು ನನ್ನ ಶರ್ಟ್ ಹಾಕ್ಬಿಟ್ರು, ಎಲ್ಲ ಗೀರ್ಬಿಟ್ರು, ಮಾರ್ಕ್ಗಳು ಶರ್ಟ್ ಮೇಲೆಲ್ಲ. ಈ ಥರ ಸಿಚುವೇಶನಲ್ಲಿ ಆಂಬುಲೆನ್ಸ್ ಹಿಂದ್ಗಡೆ ತಂಡೋಪತಂಡ ಜನ ಓಡ್ ಬರ್ತಾ ಇದ್ದಾರೆ. ಆಂಬುಲೆನ್ಸ್ ಓಡಿಸ್ತಾನೆ ರೌಂಡ್ ಆಗ್ತಾನೆ, ಅಲ್ಲೇ ರೌಂಡ್ ಆಗ್ತಾನೆ. ಪಾಪ ಅವನು ಗಾಬರಿ ಆಗ್ಬಿಟ್ಟಿದ್ದಾನೆ, ಯಾಕಂದ್ರೆ ಆಲ್ರೆಡಿ ಡೋರ್ ಕಿತ್ತಾಕ್ಬಿಟ್ಟಿದ್ದಾರೆ. ಒಂದು ಡೋರ್ ಇಲ್ಲ, ಡ್ರೈವರ್ ಡೋರ್ ಇಲ್ಲ, ಡ್ರೈವರ್ ಹತ್ರ ಸ್ಟೇರಿಂಗ್ ಮಾತ್ರ ಇದೆ ಅಷ್ಟೇ. ಪಕ್ಕದ ಒಂದು ಡೋರ್ ಇಲ್ಲ, ಹಿಂದ್ಗಡೆ ಡೋರ್ 2 ಡೋರ್ ಬರುತ್ತಾರೆ ಆಂಬುಲೆನ್ಸ್, ಅದು ಇಲ್ಲ, ಕಿಟಕಿಗಳಿಲ್ಲ, ಸ್ಕೆಲಿಟನ್. ನಾನು ಅಣ್ಣ ಅವ್ರದ್ದು ಇದು ಕಾಲ್ ಹಿಡ್ಕೊಂಡು, ಕಾಲ್ ಕಡೆ ಇರ್ತವಲ್ಲ ಬೊಂಬು, ಏನಂತಾರೆ ಚಟ್ಟ ಕಟ್ಟಿರ್ತಾರಲ್ಲ, ಅದ್ರದ್ದು ಹಿಡ್ಕೊಂಡು ಕೂತಿದ್ದೀನಿ. ಹೀಗೆ ಬೋರ್ಲಾಗ್ಬಿಟ್ಟಿದ್ದೀನಿ. ಅವರು ಒಂದು ಗಜ್ಜೆ ಕೇಶಣ ಅಲ್ಲಿ.
5-6 ರೌಂಡ್ ಹೊಡೆದವನು ಏನು ಗೊತ್ತೇ ಇಲ್ಲ, ಯಾವ ಜಾಸ್ತಿ ಮೊಬೈಲ್ ಇರಲ್ಲ ಅವಾಗ ಇನ್ಫಾರ್ಮೇಷನ್ ತಗೊಳ್ಳೋದಕ್ಕೆ. ಹೌದು. ಪೊಲೀಸರು ವಾಕಿ ಟಾಕಿದ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಜನ ಹಂಗೆ ಬರ್ತಾ ಇದ್ದಾರೆ ಓಡಿಸ್ಕೊಂಡ್ ಬರ್ತಾ ಇದ್ದಾರೆ, ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾರೆ, ಏನು ಬೇಕಾದ್ರೆ ಅನ್ಕೋಬೋದು ನಾವು ಆ ಟೈಮಲ್ಲಿ. ಒಟ್ಟಲ್ಲಿ ಏನೋ ಅಣ್ಣ ನೋಡ್ಬೇಕು, ಅಣ್ಣ ಅವ್ರು ನೋಡ್ಬೇಕು. ಬಹುಶಃ ಆವತ್ತು ನಾವು ಒಂದು 4-5 ಜನ ಆ ಒಂದು ಪವಿತ್ರ ಪಾರ್ಥಿವ ಶರೀರ ಪ್ರೊಟೆಕ್ಟ್ ಮಾಡಿಲ್ಲ ಅಂದರೆ ಅದೇನಾಗ್ತದೆ ದೇವ್ರಿಗೆ ಗೊತ್ತು. ಏನವ್ರು ಇವಾಗ ಅವರ ಪ್ರೀತಿಗೆ ಮುಟ್ಬೇಕನ್ನೋ ಟೈಮಲ್ಲಿ ಏನೋ ಹಿಡ್ಕೋತಾರೆ, ಹೇಳ್ಬಿಡ್ತಾರೆ. ಅದು ಸಿಕ್ತಿತ್ತೋ ಇಲ್ವೋ ಅನ್ನೋಂಗಾಗುತ್ತೆ. ಆ ಥರ ಬಂದು ಕೊನೆಗೆ ಅವ್ನು ಡ್ರೈವರ್ ಏನು ಮಾಡ್ದ, ಜಗೇಶನ್ ಹೇಳಿದ್ರು, ಅವ್ನು ಡ್ರೈವರ್ ನೋಡಪ್ಪ ಸೀದಾ ಮನೆ ಹತ್ರ ಕರ್ಕೊಂಡು ಹೋಗ್ಬಿಡು, ಆಗ್ತಾ ಇಲ್ಲ ಇಲ್ಲಿ, ಆಮೇಲೆ ಸ್ವಿಚ್ ನಮ್ಮ ಹೆಸರು ಕೆಟ್ಟೋಗ್ಬಿಡ್ತದೆ, ನೀನು ಸೀದಾ ಮನೆ ಹತ್ರ ಕರ್ಕೊಂಡು ಹೋಗ್ಬಿಡು ಅಂದರು. ಸೀದಾ ಮನೆ ಹತ್ರ ಬಂದ ಅವನು. ಅಲ್ಲೂ ಜನ. ಬಟ್ ಆಮೇಲೆ ಅಲ್ಲಿ ಮನೆ ಹತ್ರನೇ ಒಂದು ಟೆಂಟ್ ಹಾಕಿ ಇಟ್ಟರು. ಕೊನೆಗೆ ಮನೆ ಹತ್ರ ಜಗೇಶ್ ಅಣ್ಣನೂ ಇದ್ದರು, ನಾನು ಒಳಗಡೆ ಇದ್ದೆ. ಆಮೇಲೆ ರಾಕ್ಲೆ ವೆಂಕಟೇಶ್ ಬಂದರು, ಗೋವಿಂದರಾಜ್ ಅವರು ಇದ್ದರು, ಆಮೇಲೆ ನಮ್ಮ ಸಂಜಯವಾಣಿ ವೆಂಕಟೇಶ್ ಅವರೆಲ್ಲ ಬಂದರು. ಅವಾಗ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟ್ರು. ಸರಿ ಮಾತಾಡ್ಕೊಂಬರ ನಡಿ ಅಂದ್ಬಿಟ್ಟು ಅವ್ರ ಜೊತೆ ನಾನು ಹೋದೆ, ನಾನು ಕರ್ಕೊಂಡು ಹೋದ್ರು, ಬನ್ನಿ ಹೋಗೋಣ ಅಂತ. ಸೊ ಸೀದಾ 3rd ಫ್ಲೋರ್ಗೆ ಹೋದ್ವಿ, ಶಿವಾಜಿನಗರ ಸದಾಶಿವನಗರಕ್ಕೆ. ಅಲ್ಲಿ ಅವರು ಅವಾಗ ತಾನೇ ಕ್ಯಾಬಿನೆಟ್ ಮುಗಿಸ್ಕೊಂಡು ಬಂದರು. ರಾಕ್ಲೆ ವೆಂಕಟೇಶು ಮತ್ತು ಜಗೇಶಣ್ಣ ಅವರು ಅವ್ರ ಹತ್ರ ಎಲ್ಲ ಮಾತಾಡೋರು ಏನು ಮಾಡಬೇಕೇನು ಅಂತ. ಆಮೇಲೆ ಶಿವಣ್ಣ ಅವ್ರ ಹತ್ರ ಮಾತಾಡಿ ಕಂಠೀರವದಲ್ಲಿ ನಾನು ಜಾಗ ಕೊಡ್ತೀನಿ ಅಲ್ಲೇ ಮಾಡಿ ಅಂತ ಆರ್ಡರ್ ಮಾಡಿದ್ರು. ಸೊ ಅಲ್ಲಿ ಇವ್ರಿಗೆ ದರ್ಶನಕ್ಕೆ ಇಡಬೇಕಲ್ಲ ಜನಗಳಿಗೆ, ಅಷ್ಟು ಜನ ಎಲ್ಲಿ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಪೊಲೀಸವ್ರಿಗೂ ಅದು ಪ್ರಿಕಾಷನ್ ತಗೊಳಕ್ ಆಗ್ಲಿಲ್ಲ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತೂ ಹೇಳಕ್ಕಾಗಲ್ಲ, ಯಾಕೆ ಯಾರಿಗೆ ಗೊತ್ತಿರುತ್ತೆ ಈ ಥರ ತಿಳ್ಕೊತಾರೆ ಅಂದ್ಬಿಟ್ಟು. ಸೊ ಅವರು ಪೊಲೀಸರು ಸರಿಯಾಗಿ ಅರೇಂಜ್ ಮಾಡೋಕ್ಕಾಗಿಲ್ಲ ಆ ಒಂದು ಸಿಚುವೇಶನಲ್ಲಿ. ಸರಿ ಅದನ್ನು ಕಂಠೀರವ ಸ್ಟೇಡಿಯಂಗೆ ಶಿಫ್ಟ್ ಮಾಡಬೇಕು ಪಾರ್ಥಿವ ಶರೀರ ಅಂದ್ಬಿಟ್ಟು ಬೇರೆ ಆ್ಯಂಬುಲೆನ್ಸ್ ಬೇರೆ ಇನ್ನೊಂದು ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಬೇಕು ಅಂತ ಓಪನ್ ಆ್ಯಂಬುಲೆನ್ಸ್ ತರಿಸಿ ಶಿಫ್ಟ್ ಮಾಡಿ ವಿಧಾನಸೌಧ ಬಂದ ಮೇಲೆ ಅದನ್ನು ಪ್ರೊಸೆಷನ್ನು ಅಲ್ಲಿಗೆ ಹೊರಟರು ಕಂಠೀರವ ಸ್ಟೇಡಿಯಂಗೆ. ಆ ಸ್ಟೇಡಿಯಂ ವಿಷಯ ಗೊತ್ತಾಗಿತ್ತು, ಅಲ್ಲೂ ಲಕ್ಷಾಂತರ ಸೇನ್ಬಿಟ್ಟಿದ್ರು. ಅಲ್ಲಿ ಒಂದು ಇದಕ್ಕೆ ಪ್ರದರ್ಶನಕ್ಕೆ ಇಡಬೇಕು ಅಂತ ಸ್ಟೇಜ್ ಹಾಕಿದ್ರು. ಬಟ್ ನಮ್ಮ ಗಾಡಿ ಹೋಗಿದ ತಕ್ಷಣ ಯಾರೋ ಕಿಡಿಗೇಡಿಗಳು ಇದಕ್ಕೆ ಕಲ್ಲು ಹೊಡೆದ್ಬಿಟ್ರು. ಗ್ಲಾಸು ಇತ್ತು, ಗ್ಲಾಸ್ ಹೌಸ್ ಕಂಠೀರವ ಸ್ಟೇಡಿಯಮ್ದು ಗ್ಲಾಸ್ ಡೋರ್ಗಳಿತ್ತು. ದಬ 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 ಅಂತೂ ಕಲ್ಲುಗಳು. ನಾವು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕಾ, ಅವ್ರ ಅಣ್ಣ ಅವರು ಪ್ರತ್ಯಕ್ಷ ನೋಡ್ಬೇಕಾ, ಅದರಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ನಾವು. ಕೊನೆಗೆ ಜಗ್ಗೇಶ್ ಅವರಲ್ಲೆಲ್ಲ ಆಫೀಸರ್ಸ್ ಜೊತೆ ಆ ಕಡೆ ಹೋದ್ರು, ನಾನು ಅಲ್ಲೇ ಇದ್ದೆ, ಕಾಲು ಬಿಟ್ಟು ಅಲ್ಲಾಡಿಲ್ಲ ನಾನು. ಸ್ಟೇಜಿಗೆ ಸಾಗಿಸಿದ ಮೇಲೂ VIP ಮಾತ್ರ ಫಸ್ಟು ಪ್ರಿಫರೆನ್ಸ್ ಅಂದ್ಬಿಟ್ಟು VIP ಲೈನ್ ಮಾಡಿದ್ರು ಪೊಲೀಸ್ ಅವರು. ಬಟ್ ಈ ಜನ ಅಷ್ಟೊತ್ತಿಂದ ಕಾಯ್ತಾ ಇದ್ರಲ್ಲ, ಯಾವ VIP ಯಾವನ ಅಂದ್ಬಿಟ್ಟು ಆ VIP ಗೇಟು ಕಿತ್ತು ಬಿಸಾಕ್ಬಿಟ್ರು. ಮತ್ತೆ ಕಲ್ಲು ಶುರು ಆಯಿತು. ಅಷ್ಟರಲ್ಲಿ ನಾವು ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಪಾರ್ಥಿವ ಶರೀರನ ಈ ಕಡೆ ಬಂದ್ಬಿಟ್ವಿ. ನಾವು ಸ್ಟೇಡಿಯಂ ಒಳಗಡೆ ಬಂದ್ವಿ. ಅಲ್ಲಿ ಮತ್ತೆ ಕಲ್ಲು ಶುರು ಆಯಿತು, ಲಾಠಿ ಚಾರ್ಜ್ ಆಯಿತು, ಫೈರಿಂಗು, ಈ ಟಿಯರ್ ಗ್ಯಾಸ್ ಫೈರಿಂಗ್ ಮಾಡೋಕ್ಕೆ ಶುರು ಮಾಡ್ಬಿಟ್ರು. ಏನು ಭಟ್ ಬಂದು ಸೌಂಡ್ ಬರ್ತಾ ಇದೆ. ಗೋವಿಂದರಾಜ ಪಾಪ ಅವ್ರಿಗೆ ಶುಗರ್ ಪೇಷಂಟು. ನನಗೆ ಫಸ್ಟ್ ಏಡ್ ಟ್ರೈನಿಂಗ್ ಮಾಡಿದ್ದೆ ಆವಾಗ ತಾನೇ. ನನಗೆ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು, ಈ ಟಿಯರ್ ಗ್ಯಾಸ್ ಶೆಲ್ಲು ಸಿಡಿದಾಗ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಕೊಟ್ಟಿದ್ರು ನಮಗೆ. ಸೊ ನಾನು ಅವ್ರಿಗೆ ಒಂದೇ ನಾನು ಹೇಳ್ದಂಗೆ ನೀವು ಮಾಡಿ ಅಷ್ಟೇ ಸಾಕು ಅಂದ್ಬಿಟ್ಟು ಬೋರ್ಲು ಬಿದ್ವಿ ಗ್ರೌಂಡಲ್ಲಿ. ಇವಾಗೇನು ಆಟ ಆಡ್ತಾರಲ್ಲ ಆ ಗ್ರೌಂಡಲ್ಲಿ ಗೋವಿಂದನೂ ಸೀದಾ ಮಲಗಿಸ್ದೆ ಹಿಂಗೆ. ಆ ಮಲಗಿಸಿ ಅವ್ರ ಮೇಲೆ ಕಲ್ಲು ಬೀಳಬಾರ್ದು ಅಂತ ನಾವು ಹಿಂಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಅದೆಲ್ಲ ಸ್ವಲ್ಪ ತಿಳಿ ಆದಮೇಲೆ ಒಂದು 15-20 ನಿಮಿಷ ಆಯಿತು. ಆ ಟಿಯರ್ ಗ್ಯಾಸು ಎಲ್ಲ ಬ್ಲಾಸ್ಟ್ ಆಗಿ ಎಲ್ಲ ಅಷ್ಟು ಸ್ವಲ್ಪ ಕಂಟ್ರೋಲಿಗೆ ತಗೊಂಡ್ರು. ರಾಜ್ಕುಮಾರ್ ಅವ್ರನ್ನ ನೋಡಬೇಕು ಅಂತ ಜನಗಳಂತೂ ಮುಗಿಬಿದ್ದು ಬರ್ತಾ ಇದ್ದಾರೆ. ಒಂದು ಸೈಡ್ ಇವರಾದರೆ ಇನ್ನೊಂದು ಸೈಡ್ ನಮ್ಮ ಕನ್ನಡ ಕಲಾವಿದರು ಬರ್ತಿದ್ದಾರೆ. ಅದನ್ನು ಮೀರಿ ಹೈದರಾಬಾದಿಂದ, ಚೆನ್ನೈಯಿಂದ ಎಲ್ಲ ಕಲಾವಿದರು ನೋಡೋದಕ್ಕಂತ ಬರ್ತಿದ್ದಾರೆ. ಆಗ ಏನಾಯಿತು ಸರ್? ಅವರ ಒಂದು ಪಾರ್ಥಿವ ಶರೀರ ಶಿಫ್ಟ್ ಮಾಡಿದ್ವಿ, ಫೈರಿಂಗ್ ಆಯಿತು, ಕಲ್ಲೆಸೆತ ಆಯಿತು. ಅದೆಲ್ಲವೂ ಆದಮೇಲೆ ಸ್ವಲ್ಪ ಪೊಲೀಸವರು ಅಷ್ಟೊತ್ತಿಗೆ ಅಲರ್ಟ್ ಆಗಿದ್ರು. ಇರೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸ್ ಅಂದರೆ ನಿಜವಾಗ್ಲೂ ಒಂಥರ ಹೆಮ್ಮೆ ಪಡುವಂಥ ಪೊಲೀಸವರು. ಬಹಳ ತಾಳ್ಮೆಯಿಂದ ಆ ಒಂದು ಘಟನೆನ ತಹಬಂದಿಗೆ ತಂದರು, ಕಂಟ್ರೋಲಿಗೆ ತೊಗೊಂಡ್ರು. ಆಮೇಲೆ ನಾವು ಅವತ್ತು ಹಿಂದಿನ ದಿನ ನೆಕ್ಸ್ಟ್ ಡೇ ಬೆಂಗಳೂರು ಕರ್ಗ. ಅಯ್ಯೋ.
ಆ ಕರಗಕ್ಕೆ ಜನ ರಾಜ್ಯದಾದ್ಯಂತ ಬರ್ತಾರೆ. ಹೌದು ಹೌದು. ಸೊ ಆ ಜನಗಳು ಈಜು ಹೆಂಗಪ್ಪ ಮೇಂಟೈನ್ ಮಾಡ್ತಾರೆ ಅಂತ ಇದ್ವಿ. ಅಷ್ಟರಲ್ಲಿ ಜನ ಪ್ರವಾಹ ಶುರುವಾಯಿತು. ಜನ ತಂಡವಾಗಿ ಬರೋಕ್ಕೆ ಶುರು ಆಗಿದ್ದಾರೆ. ನಾವು ಅಲ್ಲೇ ಇದ್ವಿ. ಇನ್ನು ನೀವು ನಂಬಲ್ಲ, ಮಧ್ಯಾಹ್ನ ಒಂದು ಸ್ವಲ್ಪ ಕಾಫಿ ಕುಡಿದಿದ್ದು ರಾತ್ರಿ 11:30ವರೆಗೂ ನೀರು ಕುಡಿಯೋಕ್ಕಾಗಿಲ್ಲ, ನೀರು ಸಿಗ್ತಾ ಇಲ್ಲ. ನಾವು ಅಲ್ಲಿ ಸ್ಟೇಡಿಯಂಗೆ ಹೋಗಿ ಇದೆಲ್ಲ ಒಂದು ಕಂಟ್ರೋಲಿಗೆ ಬಂದ ಮೇಲೆ ಸ್ವಲ್ಪ ನೀರು ನೋಡಿದ್ದು ನಾವು. ಆ ಒಂದು ಆ ಸ್ಥಿತಿಯಲ್ಲಿದ್ವಿ. ಕುಡಿಬೇಕಂದ್ರೂ ಕುಡಿಯೋಕ್ಕಾಗ್ತಾ ಸಿಗ್ತಾ ಇಲ್ಲ ನೀರು. ಹೊರಗಡೆ ಹೋದ್ರೆ ಕಲ್ಲು ಬೀಳ್ತವೆ. ಆ ಒಂದು ಸಿಚುವೇಶನಲ್ಲಿ ಒಂದು 11-12 ಗಂಟೆಗೆ ನಾನು ಹೊರಟೆ, ನೋಡೋಣ ಇನ್ನು ಗಾಡಿ ಇದೆಯಲ್ಲ. ಅಷ್ಟರಲ್ಲಿ ನ್ಯೂಸ್ಗಳು ಬರ್ತಾ ಇತ್ತು, ಯಾವುದೋ ಆಂಬ್ಯುಲೆನ್ಸ್ ಸುಟ್ಬಿಟ್ರು, ಯಾವುದೋ ಸುಮೋ ಸುಟ್ಟಾಕ್ಬಿಟ್ರು, ಈ ಥರದ ನ್ಯೂಸ್ಗಳು ಬರ್ತಾ ಇದೆ. ಅವಾಗೇನು ಗಾಡಿ ಇಲ್ಲ, ಯಾವ ಬಸ್ಸು ಇಲ್ಲ, ಆಟೋನೂ ಇಲ್ಲ. ಸರಿ, ಕಂಠೀರವ ಸ್ಟೇಡಿಯಮಿಂದ ನಡ್ಕೊಂಡೇ ಬಂದೆ ನಾನು. ನಡ್ಕೊಂಡೇ ಬಂದು ನಮ್ಮಿದು BDA ಫ್ಲೈಓವರ್ ಇದೆಯಲ್ಲ, ಅದ್ರ ಮೇಲೆ ನಡ್ಕೊಂಬರ್ತಾ ಇದ್ದೀನಿ. ಯಾವುದೋ ವೈಟ್ ಗಾಡಿ ಅಲ್ಲಿ ಬೆಂಕಿ ಹಾಕಿ ಹೊತ್ತಿ ಉರಿತಾ ಇದೆ. ನಿಮಗೆ ನಂದೇ ಅಂತ ನಂದೇ ಇರ್ಬೇಕಂದ್ರೆ ಅಲ್ಲಿ ನೋಡ್ಕೊಂಡ್ ಬಂದಿದ್ದೀನಿ. ಕಣ್ಣು ಮುಂದೆ ಆಂಬುಲೆನ್ಸ್ ಇದು ಸುಮೋ ಸುಟ್ಟಿದೆ, 2-3 ಸುಮೋ ಸುಟ್ಟೋಗಿದೆ. ಆ ಕಾವೇರಿ ಥಿಯೇಟರ್ ಪೆಟ್ರೋಲ್ ಬಂಕ್ ಹತ್ರ ಸುಟ್ಟೋಗಿದೆ. ಅದು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಕಾವೇರಿ ಥಿಯೇಟರ್ ದಾಟ್ ಮುಂದೆ ಬರ್ತೀನಿ. ಅದು ಅಲ್ಲಿ ನೋಡಿದ್ರೆ ಒಂದು ವೈಟ್ ಇನ್ನೊಂದು ಸುಮೋ ಸುಡ್ತಾ ಇದೆ. ಅದ್ರ ಪಕ್ಕದಲ್ಲಿ ನನ್ನ ಗಾಡಿ ವೈಟ್ ಕಾಣ್ತಾ ಇದೆ. ಬಟ್ ನಂದೋ ಏನೋ ಗೊತ್ತಿಲ್ಲ. ಓ, ನನ್ನ ಗಾಡಿನೂ ಹೋಯ್ತು ಅಂದ್ಕೊಂಡು ಬಂದು ನೋಡಿದೆ. ಸದ್ಯಕ್ಕೆ ನನ್ನ ಗಾಡಿ ಈ ಕಡೆ ತಿರುಗಿಸಿದ್ದು ಹಿಂಗೆ ತಿರುಗಿಸಿ ನಿಲ್ಸಿದ್ರು. ಸದ್ಯ ಏನು ಮಾಡಕ್ ಹೋಗಿರಲಿಲ್ಲ. ರೋಡ್ ಸೈಡ್ ಇದ್ದಿದ್ದು ರಿವರ್ಸ್ ತಿರುಗಿಸಿ ನಿಲ್ಸಿದ್ರು. ಅಂದ್ರೆ ಅಷ್ಟು ಜನ ತಳ್ಳಾಡಿರೋದು ಗಾಡಿನ ಅದು. ಅಂದ್ರೆ ಎಷ್ಟು ಜನ ಬಂದಿರ್ಬೋದು. ನಮ್ಮ ಪುಣ್ಯಕ್ಕೆ ಯಾರೋ ಅದಕ್ಕೆ ಬೆಂಕಿ ಹಾಕಿರಲಿಲ್ಲ. ಸೊ ಆಮೇಲೆ ಬಂದು ಮನೆ ಗಾಡಿ ತೊಗೊಂಡೋದೆ. ನೆಕ್ಸ್ಟ್ ನಡೆದಿದ್ದು ನಿಮಗೆ ಗೊತ್ತಿದೆ, ಏನೆಲ್ಲ ಪ್ರಾಬ್ಲಮ್ಗಳಾಯಿತು. ನೆಕ್ಸ್ಟ್ ಡೇ ಎಷ್ಟು ಗೋಲಿಬಾರ್ ಆಯಿತು. ಸೊ ಅವರ ಪಾರ್ಥಿವ ಶರೀರದ ದಿನ ಎಂತೆಂಥ ಅನಾಹುತಗಳಾಯ್ತಲ್ಲಿ. ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ ಒಬ್ಬ ಘನತೆ ಬತ್ತ ವ್ಯಕ್ತಿ ಈ ಥರ ಒಂದು ದುರ್ಮರಣಕ್ಕೀಡಾದಾಗ ಜನ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಹೌದು, ಮತ್ತೆ ಯಾರಿಗೂ ಗೊತ್ತಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಅಂದಾಜು ಇಲ್ಲ. ಇಷ್ಟು ಬೇಗ ಅವ್ರು ಹೋಗ್ತಾರೆ ಅಂತ ಗೊತ್ತಿರಲಿಲ್ಲ. ನಮ್ಮ ಜನ ಎಷ್ಟೇ ಪ್ರಜ್ಞಾವಂತರಿದ್ರು ಕೂಡ ಇಂಥ ಸನ್ನಿವೇಶಗಳು, ಇಂಥ ಸಿಚುವೇಶನ್ ಕ್ರಿಯೇಟ್ ಆದಾಗ ಅದನ್ನು ಸ್ವಲ್ಪ ನಾವು ಯೋಚನೆ ಮಾಡೋ ರೀತಿ ಚೇಂಜ್ ಮಾಡ್ತಾರೆ. ಅಂದ್ರೆ ನಮ್ಮ ಜನ ಕೂಡ ರಾಜ್ಕುಮಾರ್ ಅವ್ರನ್ನ ದೇವರು ಅನ್ನೋ ತರನೇ ನೋಡ್ತಿದ್ರು. ಅವ್ರನ್ನ ಎಷ್ಟೋ ಜನ ಪೂಜಿಸ್ತಿದ್ರು. ಅವ್ರು ಮಾಡಿದಂತ ಕ್ಯಾರೆಕ್ಟರ್ಗಳನ್ನ ಅವರು ಅಂತಾನೆ ಹೇಳ್ತಿದ್ರು. ರಾಜ್ಕುಮಾರ್ ಅವರು ಬೆಂಗಳೂರಲ್ಲಿದ್ರು ಕೂಡ ಅವರು ನಮ್ಮ ಊರ್ ಪಕ್ಕದವರೇ. ಹೌದು, ಸಿಂಗಾನಲ್ಲೂರು. ಆ ರೀತಿ ಒಂದು ಸಂಬಂಧ ಇದೆ ಅಂತ ನಾವು ಸಮಾಧಾನ ಪಡ್ಕೋಬೇಕಷ್ಟೇ ಈಗ. ಹೌದು ಸರ್, ರಾಜ್ಕುಮಾರ್ ಅವರು ಅಂತ ಅಂದ್ರೇನೆ ಅವರ ನಟನೆಗೆ ತುಂಬಾ ಫೇಮಸ್ ಆಗಿರ್ತಂಥವ್ರು. ಅವರ ಸಿನಿಮಾಗಳನ್ನ ನೋಡ್ದಲೇ ಇರೋರು ಯಾರೂ ಇಲ್ಲ. ನಮ್ಮ ಕಾಲದವ್ರು ಅವರ ಸಿನಿಮಾಗಳನ್ನ ನೋಡಿದ್ದಾರೆ. ನೀವು ಚಿಕ್ಕವರಿದ್ದಾಗ ಅವ್ರ ಸಿನಿಮಾಗಳನ್ನ ಹೇಗೆ ನೋಡ್ತಿದ್ರಿ? ಏನಕ್ಕಂದ್ರೆ ಆ ಟೈಮಲ್ಲಿ ಟೆಂಟ್ಗಳು ಜಾಸ್ತಿ, ಥಿಯೇಟರ್ಗಳಿರಲಿಲ್ಲ. ನೀವು ಸಿನಿಮಾಗಳನ್ನ ಹೇಗೆ ನೋಡ್ತಾ ಇದ್ರಿ? ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು? ಮತ್ತು ಅವರಲ್ಲಿ ಒಂದು ಗುಣ ನೀವೇನಾದರೂ ಅಳವಡಿಸ್ಕೊತೀರಾ ಅಂದರೆ ಯಾವುದು? ಮೇಡಮ್, ಅವರ ಗುಣಗಳು ಅಳವಡಿಸೋದಕ್ಕೆ ನಾವು ಆ ಸ್ಟೇಜ್ಗೂ ಬಂದಿಲ್ಲ. ಆ ಒಂದು ಅಷ್ಟು ನಮಗೆ ಕೆಪಾಸಿಟಿನೂ ಇಲ್ಲ. ಹೌದು, ಅವ್ರನ್ನ ಆರಾಧಿಸ್ಬೋದು, ಪ್ರೀತಿಸ್ಬೋದು ಅಷ್ಟೇ. ಅವ್ರ ಗುಣ ಅಳವಡಿಸ್ಕೊಳ್ಳೋದಕ್ಕೆ ಅದಕ್ಕೊಂದು ಕ್ವಾಲಿಟಿ ಬೇಕು. ಸುಮ್ಮನೆ ಯಾರು ಗುಣನ ಅಳವಡಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಹೇಳೋದು, ಅವರ ಸಿನಿಮಾಗಳು ನಾವು ಸುಮಾರು ಸರಿ ಕಾಲೇಜಿಗೆ ಬಂಕ್ ಕೊಡೋದು ನೋಡಿದ್ದೀವಿ. ಸ್ಕೂಲ್ಗೆ ಹೋಗೋಲು ಕೂಡ ಇಡೀ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿದ್ದೀವಿ. ಇದು ಸಂಪತ್ತಿಗೆ ಸವಾಲು, ಆಮೇಲೆ ಮಯೂರ, ಕುಡಿಯೋ ಹಾಲಿನ ಮೇವು, ಆ ಸಿನಿಮಾಗಳೆಲ್ಲ ಬಹಳ ಇಷ್ಟಪಟ್ಟು ನೋಡಿದಂಥ ಸಿನಿಮಾಗಳವೆಲ್ಲ. ಆಮೇಲೆ ಭಾಗ್ಯವಂತರು ಇರ್ಬೋದು, ಬಂಗಾರದ ಮನುಷ್ಯ. ಅವ ನಾವು ನಮ್ಮ ಜನರೇಷನ್ ಅಲ್ಲಿ ಬಂಗಾರದ ಮನುಷ್ಯ ಇಸ್ ರೆವಲ್ಯೂಷನರಿ ಫಿಲ್ಮ್. ಇವತ್ತೇನೋ ಪ್ಯಾನ್ ಇಂಡಿಯಾ ಅಂತ ಇದೀವಿ. ಪ್ಯಾನ್ ಇಂಡಿಯಾ ಈಗ ಬಂದಿರೋದಲ್ಲ, ಅಣ್ಣಾವ್ರೆ ಪ್ಯಾನ್ ಇಂಡಿಯಾಗೆ ಮುಹೂರ್ತ ಇಟ್ಟು ಅದನ್ನ ಬೆಳೆಸಿದವರೇ ಅಣ್ಣ ಅವರು. ಏನೋ ಒಂದು ಥಿಯೇಟರ್ಲಿ 7 ವರ್ಷ ಕಾಲ ಓಡ್ಬೇಕಂದ್ರೆ ಬಂಗಾರದ ಮನುಷ್ಯ ಅದು ಇದ್ರ ಮಾತಲ್ಲ, ಇಡೀ ಪ್ರಪಂಚದಿಂದ ಓಡಿರೋ ಸಿನಿಮಾ ಅದು. ಅದ್ರ ಜೊತೆಗೆ ವರ್ಷದಲ್ಲಿ 7-8 ಮೂವಿಗಳು ರಿಲೀಸ್ ಆಗ್ತಿತ್ತು ಅವ್ರದ್ದು. ಅದು ಏನು 100 days, ಎಲ್ಲದು ಆಲ್ಮೋಸ್ಟ್ 25 days, 25 weeks, 50 weeks ಆ ಥರ ಸಿನಿಮಾಗಳು ಇರೋದು. ಇವಾಗೆಲ್ಲ ಫ್ರೈಡೇ, ಸಾಟರ್ಡೆ, ಮಂಡೇ ಆ ಥರ ಡೇಗಳು. 7 days ಬಂದಿದ್ದೀವಿ, 7 weeks ಅಂತ ಯಾವ ಓಡೋದಿಲ್ಲ. ಡೇ ಲೆಕ್ಕ, ಅದು ಹೋಗಿ ಶೋ ಲೆಕ್ಕ ಬಂದ್ಬಿಟ್ಟಿದೆ ಇವಾಗ. ಮೊದಲೆಲ್ಲ 4 ಶೋ 3 ಶೋ ಕಾಮನ್. ಈಗ ಒಂದು ಪಿಕ್ಚರ್ಗೆ 1 ಶೋ, 1 ಥಿಯೇಟರ್, ಇನ್ನೊಂದು ಶೋ, ಇನ್ನೊಂದು 1.5 ಶೋ ಆ ತರ ಬಂದಿರೋ ಸಿನಿಮಾಗಳಿವೆಲ್ಲ. ಈಗ ಇಷ್ಟು ಪ್ಯಾನ್ ಇಂಡಿಯಾ ಮೂವಿ ಬಂದ್ರು ಇಷ್ಟು ಕೋಟಿ ಅಂತ 100 ಕೋಟಿ 1000 ಕೋಟಿ ಖರ್ಚು ಮಾಡ್ತಾರಲ್ಲ.
ಯಾವ ಸಿನಿಮಾಗೂ ಲಾಠಿ ಚಾರ್ಜ್ ಆಗಿಲ್ಲ ಟಿಕೆಟ್ಗೋಸ್ಕರ. ನೋಡಿದ್ರೆ ಎಲ್ಲಾದ್ರೂ ಇಲ್ಲ, ಇಲ್ಲ, ಸಾಧ್ಯನೇ ಇಲ್ಲ. ತಗೊಳ್ಳೋರೇ ಆವಾಗ ಇರಲ್ಲ ಸರ್. ಅಣ್ಣ ಅವ್ರ ಸಿನಿಮಾ ರಿಲೀಸ್ ಆದ್ರೆ 1 ವಾರ ಲಾಠಿ ಚಾರ್ಜ್ ಆಗೋದು. ಹ್ಮ್ 1 ವಾರ ಥಿಯೇಟರ್ ಮುಂದೆ ಹ್ಮ್ ಪೊಲೀಸ್ ಅವರು ಲಾಠಿ ಹಿಡ್ಕೊಂಡು ನಿಂತಿರೋರು. ಅಪ್ಪ ಇವತ್ತು ಟಿಕೆಟ್ ಇಟ್ಕೊಂಡು ನಿಂತ್ಕೊಂಡು ಜನ ಬರಲ್ಲ. ಹೌದು ಹೌದು ಹೌದು. ಅವಾಗ ಲಾಠಿ ಹಿಡ್ಕೊಂಡು ನಿಂತಿದ್ರು ಟಿಕೆಟ್ ತಗೊಂಡ್ ಪಿಕ್ಚರ್ ನೋಡೋರು. ಹ್ಮ್ ಇವತ್ತು ನಾವು ಟಿಕೆಟ್ ಇಟ್ಕೊಂಡು ನಿಂತ್ಕೊಂಡು ಜನ ಬರಲ್ಲ. ಫ್ರೀಯಾಗಿ ಕೊಡ್ತೀವಿ ಆ ತರ ಅಂದ್ರೂ ಅದೇ ಬರಲ್ಲ. ಟಿಕೆಟ್ ಹೌದು, ಹೇಳಿದ್ ನಾನು. ಹೌದು ಫ್ರೀಯಾಗಿ ಆ ತರ ಬಂದ್ಬಿಟ್ಟಿದೆ ಚಿತ್ರರಂಗ ಇವಾಗ. ಹೌದು. ಆದ್ರೆ ಅದಕ್ಕೆ ಹಲವಾರು ಕಾರಣಗಳಿದಾವೆ. ಹ್ಮ್ ಆ ಟೈಮಲ್ಲಿ ಸಿನಿಮಾಗಳು ಯಾಕೆ ನೋಡ್ತಾ ಇದ್ರು ಅಂದ್ರೆ ಏನೋ ಸಾಮಾಜಿಕ ಸಂದೇಶ ಇರ್ತಾ ಇತ್ತು ಅದು. ಎಷ್ಟೋ ಜನ ಇನ್ಫ್ಲೂಯೆನ್ಸ್ ಆಗ್ತಿದ್ರು. ಹೌದು ಜನ ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ತಮ್ಮ ಬದುಕನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಬರೀ ಜನರ ಜೊತೆ ಸಮಾಜನ ಕೂಡ ಪರಿವರ್ತನೆ ಮಾಡುವಂತಹ ಶಕ್ತಿ ಅನ್ನೋ ಸಿನಿಮಾಗಳಿಗಿತ್ತು. ಹೌದು. ಅಂದ್ರೆ ಅವ್ರು ಮಾಡ್ದಲೇ ಇರೋಂತ ಕ್ಯಾರೆಕ್ಟರ್ ಶೇಡ್ಗಳೇ ಯಾವುದು ಇಲ್ಲ. ಎಲ್ಲಾದು ಎಲ್ಲಾ ತರದ ಪಾತ್ರ ಮಾಡಿದ್ದಾರೆ. ಮಾಡದಿರೋ ಕ್ಯಾರೆಕ್ಟರ್ಗಳೆಲ್ಲ, ಕ್ಯಾರೆಕ್ಟರೇ ಇಲ್ಲ. ಹೌದು ಅಭಿನಯಿಸದೇ ಇರೋ ಪಾತ್ರಗಳಿಲ್ಲ, ಇಲ್ಲ. ಮತ್ತೆ ಅವರನ್ನ ಇಷ್ಟಪಡದೇ ಇರುವಂತ ಯಾವ ವರ್ಗನೂ ಇಲ್ಲ. ಹೌದು ಹೌದು. ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅಲ್ಲಾದಂಥ ಘಟನೆಗಳ ಬಗ್ಗೆ ಮತ್ತೆ ರಾಜ್ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸರ್. ನಮ್ಮ ಕಾರ್ಯಕ್ರಮ ಹೇಗನ್ನಿಸ್ತು ನಿಮಗೆ? ಹೇಗಿತ್ತು? ಒಂಥರ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ಮೇಡಮ್ ಕಾರ್ಯಕ್ರಮ. ಯಾಕಂದರೆ ನಮ್ಮೊಳಗಿದ್ದಂಥ ಹಲವಾರು ವಿಷಯಗಳು ನಾವೆಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಿರಲ್ಲ, ಹೌದು ಅಥವಾ ಎಕ್ಸ್ಪ್ರೆಸ್ ಮಾಡಬೇಕು ಅನಿಸಿರಲ್ಲ ಬೇರೆ ಕಡೆ ಹೋದಾಗ. ಹೌದು. ಬಟ್ ಇಲ್ಲಿ ನಿಮ್ಮಲ್ಲಿ ಬಂದಾಗ ನೀವು ಕೇಳೋ ಪ್ರಶ್ನೆಗಳು, ಇಲ್ಲಿನ ವಾತಾವರಣ, ಮತ್ತು ನಿಮ್ಮ ಒಂದು ಈ ಚಾನಲ್ನ ಒಂದು ರೆಪ್ಯುಟೇಷನ್ ಎಲ್ಲವೂ ನೋಡಿದಾಗ ಆಯಿತು ಮಾತಾಡಬೇಕು ಅನಿಸುತ್ತೆ. ಹೌದು. ಒಂದು ಒಳ್ಳೆ ಕಾರ್ಯಕ್ರಮ ಭಾಗಿಯಾದೆ ಅನ್ನೋ ಸಂತೃಪ್ತಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ನೋಡಿದ್ರಲ್ಲ, ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅಲ್ಲಿ ಆದಂಥ ಘಟನೆಗಳನ್ನ ಕಣ್ಣಾರ ನೋಡಿದ್ದಾರೆ ನಮ್ಮ ಗಣೇಶ್ ರಾವ್ ಅವರು. ಆ ಘಟನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಅವರ ಸಿನಿಮಾಗಳ ಬಗ್ಗೆ, ಅವರ ನಟನೆ ಬಗ್ಗೆ, ಮತ್ತು ಅವರ ಅಭಿಮಾನಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನಾನಂತೂ ಈ ಸಂಚಿಕೆನ ತುಂಬಾ ಎಂಜಾಯ್ ಮಾಡಿದೆ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತಿದ್ದೀನಿ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಉದ್ಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.